ಯಾವ ಸಿನಿಮಾ ಅಂತ ಗೊತ್ತಾಗಿರಲಿಲ್ಲ, ಬಟ್ ದರ್ಶನ್ ಅವರ ಡೆವಿಲ್ ಸಿನಿಮಾ ಅಂತ ಗೊತ್ತಾದಾಗ ಎಷ್ಟು ಖುಷಿ ಆಗಿತ್ತು ನನಗೆ. ಆಬ್ವಿಯಸ್ಲಿ ಸರ್, ಅಂದರೆ ಒಂದು ದೊಡ್ಡ ಪ್ರಾಜೆಕ್ಟು, ಒಂದು ದೊಡ್ಡ ಸ್ಟಾರ್ ಮುಂದೆ ಮಾಡ್ತಾ ಇದ್ದೀನಿ ಅಂದಾಗ ಖುಷಿ ಆಗೇ ಆಗುತ್ತೆ. ತುಂಬ ಖುಷಿ ಆಯಿತು. ಆ್ಯಂಡ್ ನನ್ನ ಫ್ಯಾಮಿಲಿಯವ್ರ ಜೊತೆನೂ ಹಂಚ್ಕೊಂಡೆ. ಆ್ಯಂಡ್ ಇಟ್ ಈಸ್ ನಾಟ್ ಮೈ ಫಸ್ಟ್ ಪ್ರಾಜೆಕ್ಟ್. ಸೊ ಇದಲ್ಲದೆ ಒಂದು ದೊಡ್ಡ ಪ್ರಾಜೆಕ್ಟ್ ಇದೆ, ಅದಲ್ಲದೆ ಇನ್ನೂ ಒಂದು 3 ಸಿನಿಮಾ ಬರ್ತಾ ಇದೆ. ಸೊ ಇದೊಂದು ಸಿನಿಮಾ ಇವಾಗ ಪಾಸಲ್ಲಿದೆ ಅನ್ನೋದೇ ಬೇಜಾರಷ್ಟೇ. ಗಜ ವರ್ಸಸ್ ಬಿಗ್ ಬಾಸ್ ಗಜ, ಇಬ್ಬರನ್ನು ತೆರೆ ಮೇಲೆ ನೋಡೋಕೆ, ಯಾಕಂದ್ರೆ ಈ ಒಂದು ವಿಚಾರ ಡೆವಿಲ್ ಸಿನಿಮಾದಲ್ಲಿ ನೀವು ಮಾಡ್ತಾ ಇದ್ರಿಂದ ಸಾಕಷ್ಟು ಒಳ್ಳೆ ಕಮೆಂಟ್ಸ್ಗಳು ಬರ್ತಾ ಇತ್ತು. ನಿಜಕ್ಕೂ ಹೇಳ್ ಮಾಡಿಸಿದಂಥ ಪಾತ್ರ ಅಂತ ಅಂದ್ಬಿಟ್ಟು. ಸೊ ಆ ಥರ ರಿವ್ಯೂಸ್ ಕೇಳಿದಾಗ ನಿಮಗೆ ಎಷ್ಟು ಖುಷಿ ಇತ್ತು? ಸರ್, ನಾನು ಒಬ್ಬ ಆ್ಯಕ್ಟರು. ಒಂದು ಸ್ಟಾರ್ ಜೊತೆನಲ್ಲಿ ನನ್ನ ಕಂಪೇರ್ ಮಾಡಿದಾಗ ತುಂಬ ಖುಷಿ ಆಗುತ್ತೆ. ಅಂದರೆ ನಾನು ಅಷ್ಟು ದೊಡ್ಡವನಲ್ಲ. ನನ್ನ ಫ್ಯಾನ್ಸು, ನನ್ನನ್ನು ಇಷ್ಟಪಡೋರು ಅದನ್ನು ಮಾಡಿದಾಗ ನನಗೂ ಖುಷಿ ಆಗುತ್ತೆ. ಅಂದರೆ ನನಗೂ ಒಂದು ಪುಟ್ಟದಾಗ ಒಂದು ಫ್ಯಾನ್ ಬೇಸ್ ಇದೆ. ಆ್ಯಂಡ್ ಅವ್ರಿಗೆ ಎಂಟರ್ಟೈನ್ ಮಾಡಬೇಕು ಅನ್ನೋದು ಒಂದು ನನ್ನ ಆಸೆ. ಈ ಥರ ಎಲ್ಲ ಕೇಳಿದಾಗ ನನಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಸರ್, ಅವ್ರಿಗೆಲ್ಲ ಎಲ್ಲಿ ಸರ್ ನಾವು, ಅಂದರೆ ಸುದೀಪ್ ಸರು, ದರ್ಶನ್ ಸರು, ದೇರ್ ಆಲ್ ಹ್ಯೂಜ್ ಬಿಗ್, ಅಂದರೆ ಲೆಜೆಂಡ್ಸ್ ಅವರೆಲ್ಲ. ಅವ್ರು ಕಂಪೇರೇ ಮಾಡೋದಕ್ಕಾಗೋದಿಲ್ಲ. ಸೊ ಎಲ್ಲೋ ಒಂದು ಅಷ್ಟು ಕೇಳಿದಾಗ ಅಥವಾ ನೀವು ಹೇಳಿದಾಗ ಖುಷಿ ಆಗತ್ತೆ. ನಮ್ಮನ್ನು ಯಾರೋ ಗುರುತಿಸ್ತಾ ಇದ್ದಾರೆ, ಒಂದು ಸಣ್ಣ ಗುಂಪಿನ ಜನ ಗುರುತಿಸ್ತಾ ಇದ್ದಾರಲ್ಲ ಅನ್ನೋ ಖುಷಿ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.